ಇದನ್ನು ಬಯಸಿರಲಿಲ್ಲ. ಮತ್ತಿನ್ನೇನು ಬೇಕಿತ್ತು? ಏನು ಅಂತ ಸ್ಪಷ್ಟವಾಗಿ ಹೇಳಲಾರೆ. ಆದರೆ ನಾನು ಚಿಕ್ಕವನಾಗಿದ್ದಾಗ ನಮ್ಮೂರ ಕೆರೆ ಬಿಸಿಲಿಗೆ ಒಣಗಿ ಕೆರೆಯಂಗಳದಲ್ಲೆಲ್ಲ ಮೊಣಕಾಲೆತ್ತರ ಹಸಿರು ಹುಲ್ಲು ಹುಟ್ಟಿ ಅಲ್ಲಿ ಬರಿಗಾಲಲ್ಲಿ ದನಗಾಯಿ ಹುಡುಗನ ಥರ ಅಲಿತಿದ್ದಾಗ ಹೀಗನ್ನಿಸಿರಲಿಲ್ಲ. ಕೈಯಲ್ಲಿದ್ದ ಮೆಣುಕು ಹುಳ ಕರುಣಿಸಿದ ಮಂದ ಬೆಳಕಿನ ಹಾದಿಯಲ್ಲಿ ನನಗಿಂತ 3 ವರ್ಷ ದೊಡ್ಡವಳಾದ ಸರಿತಾಳ ಕೈ ಹಿಡ್ಕೊಂಡು ಅವಳ ಸ್ಪರ್ಶದ ಬಿಸಿಗೆ ಕರಗುತ್ತಾ ಮಹಾರಾಜಗೆ ಕಾಣಿಸುವ ಕಾವಳದ ಅಸಂಖ್ಯ ಸಾಧ್ಯತೆಗಳಿಗೆ ಬೆಚ್ಚುತ್ತ ನಡೆದಿರುವಾಗ ಕೂಡ ಇಂಥ ಭಯವಾಗಿರಲಿಲ್ಲ. ಮನಸ್ಸು ಮೌನವಾಗಿ ಕೂತು ಆ ಮೌನ ಮುಂದುವರಿಯಲಿ ಅಂತ ಆಶಿಸುತ್ತಿದ್ದರೆ ದೂರದಲ್ಲೆಲ್ಲೋ ಭವಿಷ್ಯ ಬಾಯ್ದೆರೆದು ಊಳಿಡುತ್ತದೆ. ಈ ಕ್ಷಣದ ಜೀರುಂಡ ಸದ್ದಿಗೆ ಕಿವಿಯೊಗ್ಗಿಸಿಕೊಂಡು ನಿರಾಳವಾಗಿರುವ ಹೊತ್ತಿಗೇನೆ ಅನತಿ ದೂರದಲ್ಲೇ ಅನೂಹ್ಯದ ಗರ್ಜನೆ ಕೇಳಿಸುತ್ತದೆ. ಬದುಕೆಂದರೆ ಇಷ್ಟೇನಾ? ಆತ ತನಗೆ ತಾನೇ ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಉತ್ತರ ಕೂಡ ಬೇಕಿರುವುದಿಲ್ಲ. ಉತ್ತರ ದೊರಕಿದ ಕ್ಷಣ ಆತನೇ ಇರುವುದಿಲ್ಲ. ಇಂಥ ಜವಾಬೇ ಇಲ್ಲದ ಪ್ರಶ್ನೆಗಳು ನಮ್ಮೊಳಗೆ ಎಷ್ಟಿಲ್ಲ? ಅದಕ್ಕೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನವೇ ನಮ್ಮ ಹವ್ಯಾಸಗಳು. ಪುರಾತನ ದೇವಸ್ಥಾನದ ಜಗುಲಿಯಲ್ಲಿ ಕೂತ 0 ಗಣ್ಣಿನ ಭಿಕ್ಷುಕರಿಂದ ಹಿಡಿದು ಜನ ಜಂಗುಳಿಯ ನಡುವೆ ಆಟೋಗ್ರಾಫ್ ನೀಡುವ ಕನಸುಗಣ್ಣಿನ ಕಾಜಲ್ವರೆಗೆ ಎಣ್ಣೆಯ ಬತ್ತಿದ ಬಡಕು ಹಣತೆಯ ಮುಂದೆ ಭವಿಷ್ಯದ ಬತ್ತಿ ಹೊಸೆಯುತ್ತಾ ಕೂರುವುದೇ ಬದುಕಿನ ಹವ್ಯಾಸ. ಈ ಹವ್ಯಾಸಗಳ ವ್ಯಾಪ್ತಿ ಅದು ಎಲ್ಲಿಂದ ಎಲ್ಲಿಯವರೆಗೆ ಚಾಚಿದೆ ನೋಡಿ. 3-4 ವರ್ಷದ ಮಕ್ಕಳು ಬಸ್ ಟಿಕೆಟ್ ಜೋಡಿಸಿಟ್ಟು ಸಂತೋಷಪಟ್ಟರೆ SSLCಗೆ ಬರುವ ಹೊತ್ತಿಗೆ ಸ್ಟ್ಯಾಂಪ್ ಕಲೆಕ್ಷನ್ ಎಂಬ ಹಾಬಿ ಗಂಟು ಬೀಳುತ್ತದೆ. PUCಗೆ ಕಾಲಿಡುವ ವೇಳೆಗೆ ಸ್ಟ್ಯಾಂಪ್ನ ಅಂಟು ಕಳಚಿಕೊಂಡು ಕ್ರಿಕೆಟ್ ತಾರೆಯರ, ಸಿನಿಮಾ ನಟಿಯರ ಫೋಟೋ ಸಂಗ್ರಹಿಸಿಡುವ ಚಾಳಿ ಕಲಿತುಕೊಳ್ಳುತ್ತಾರೆ. PUC ಮುಗಿಸುವ ಹೊತ್ತಿಗೆ ಅದೆಲ್ಲ ಬೇಸರವಾಗಿ ಟಿವಿ ನೋಡುವ, ಸಂಜೆ ಇಲ್ಲದ ಸಂಗಾತಿಗಾಗಿ ಕಾಯುವ, ಇನ್ನೂ ಸಾಕಾರಗೊಳ್ಳದ ಜೀವವೊಂದನ್ನು ಹುಡುಕುವ ಖಯಾಲಿಗೆ ಬೀಳುತ್ತಾರೆ. ಇವೆಲ್ಲದರ ನಡುವೆ ಅದೆಲ್ಲಿಂದಲೋ ಹಾಡು ಗುನುಗುತ್ತದೆ. ಮತ್ತದೇ ಬೇಸರ, ಅದೇ ಸಂಜೆ, ಅದೇ ಏಕಾಂತ, ನಿನ್ನ ಜತೆಯಿಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ. ಥತ್, ಯಾಕೆ ಬೇಸರ? ಸಂಜೆಗೆ ಅದೇನು ಬಡಿದಿದೆ ರೋಗ? ಎಷ್ಟು ದಿನ ಏಕಾಂತವಲ್ಲದೆ ಇನ್ನೇನಿತ್ತು ನಿನ್ನ ಜತೆಯಿಲ್ಲದೆ ಅನ್ನಲು? ಅರೆ ಹೋಗಯ್ಯ, ನೀನ್ಯಾರು? ಮನಸ್ಸಿಗೂ ಮಾತೆಂಬುವುದು ಗೊತ್ತೇ? ಇದೆಂತಹ ಗೊಂದಲ! ಮೊದಲ ಬಾರಿಗೆ ಇಸ್ತ್ರಿ ಮಾಡುತ್ತಿರುವ ಹೊಸ ಪ್ರೇಮಿಯಂತೆ ಅದು ಹೇಗೆ ಮಾಡಿದರೂ ಸುಕ್ಕುಗಳು ಉಳಿದೇ ಬಿಡುತ್ತವೆ. ತೋಳಿನ ಮೇಲೆ ಡಬಲ್ ಲೈನ್ ಇಸ್ತ್ರಿ ಗೆರೆ. ಆ ಹೊತ್ತಿಗೆ ಕಣ್ಣಿಗೆ ಬೀಳುವ ಉಳಿದೇ ಹೋದ ಕಾಫಿಯ ಕಲೆ. ಬದುಕನ್ನು ಗರಿಗರಿಯಾಗಿ ಇಸ್ತ್ರಿ ಮಾಡಿಕೊಡಲು ಯಾರಾದರೊಬ್ಬರು ಬೇಕೆಂಬ ಆಸೆ. ಅಂಥವರ್ಯಾರೂ ಬರಲಾರರೇನು ಎಂಬ ದಿಗಿಲು. ಬಂದು ಬಿಟ್ಟರೆ ಮತ್ತೆ ಹಳೆ ರಾಗ. ನಾನು ಬಯಸಿದ್ದು ಇದಲ್ಲ, ಕಾದದ್ದು ಇದಕ್ಕೇ ಅಲ್ಲವೇ ಅಲ್ಲ. ಮೊದಲು ಅದೆಷ್ಟು ಚೆನ್ನಾಗಿತ್ತು. ನಾನಿನ್ನ ಕಂಡಾಗ ಎಷ್ಟೊಂದು ನಲಿವಿತ್ತು, ಎಷ್ಟೊಂದು ಗೆಲುವಿತ್ತು, ಎಷ್ಟೊಂದು ಒಲವಿತ್ತು. ಹೀಗೆ ಅವಲತ್ತುಕೊಳ್ಳದೇ ಇದ್ದವರು ಅದ್ಯಾರಿದ್ದಾರೋ ನಾ ಕಾಣೆ. ಬದುಕೆಂಬುವುದು ಬರುವುದೇ ಹಾಗೆ ತಪ್ಪಾಗಿ ಬಂದು ಬಿಡುತ್ತದೆ. ಅದನ್ನು ಸರಿಪಡಿಸಿಕೊಳ್ಳಬಹುದು ಅಂತ ನಾವು ಕಾಯುತ್ತಾ ಕೂರುತ್ತೇವೆ. ತನ್ನ ಅಂಗಡಿಯಲ್ಲಿ ಕಾಲ ಕಾದಿಟ್ಟುಕೊಂಡ ಅಪಾರ ಸಂಪತ್ತುಗಳಲ್ಲಿ ಒಂದಷ್ಟು ಆತನ ಕಣ್ತಪ್ಪಿಸಿ ಕದ್ದು ಬಿಡಬಹುದೆಂದುಕೊಳ್ಳುತ್ತೇವೆ. ಆತ ಕಣ್ಮುಚ್ಚುವುದೇ ಇಲ್ಲ. ಕಾಲ ಪುರುಷ, ಕಾಲವಾಗುವುದಿಲ್ಲ. ಆಗುವುದಿಷ್ಟೇ. ಆತನೇ ನಮ್ಮ ಬದುಕಿನಿಂದ ತನಗೆ ಬೇಕಾದದ್ದನ್ನೆಲ್ಲವನ್ನೂ ತೆಗೆದುಕೊಂಡು ಬಿಡುತ್ತಾನೆ. ಟಿವಿಯ ರಿಮೋಟ್ ಕಂಟ್ರೋಲ್ ಎತ್ತಿಕೊಂಡ ತುಂಟ ಮಗುವಿನ ಕೈಯಿಂದ ಅದನ್ನು ಕಿತ್ತು ಹೋದ ಕ್ಯಾಲ್ಕುಲೇಟರ್ ಕೊಡುವ ಜಾಣ ಅಮ್ಮನ ಹಾಗೆ ಅಮೂಲ್ಯವಾದದ್ದನ್ನು ಕಿತ್ತುಕೊಂಡು ಯಾವುದೋ ಕಾಗೆ ಬಂಗಾರವನ್ನು ಕೈಗಿಡುತ್ತಾನೆ.
ಕೈಗೇನೂ ಸಿಕ್ಕಿದಲ್ಲ ಅಂತ ಸಂತೋಷ ಪಡುತ್ತೇವೆ. ಬೇಕಿದ್ದರೆ ಊಹಿಸಿ ನೋಡಿ, ಈ ಮಧ್ಯಮ ವರ್ಗದ ನಿರಾತಂಕ ಬದುಕಿಗಾಗಿ ಅದೆಷ್ಟೋ ಸಂಜೆಗಳನ್ನು ನಾವು ಬಲಿ ಕೊಟ್ಟಿಲ್ಲ. ಡ್ರಾಯಿಂಗ್ ರೂಮ್ನ ಟ್ಯೂಬ್ಲೈಟಿನ ವಿಕೃತ ಬೆಳಕಿಗಾಗಿ ಅದೆಷ್ಟು ನಕ್ಷತ್ರಗಳನ್ನು ಕೈಬಿಟ್ಟಿಲ್ಲ. ಇಲ್ಲಿ ಈಗ ಸುತ್ತುವ ಫ್ಯಾನಿನ ಗಾಳಿಗಾಗಿ ಅದೆಷ್ಟು ತಂಗಾಳಿಯ ಸಂಜೆಗಳನ್ನು ಕಳೆದುಕೊಂಡಿಲ್ಲ. ಲಾರಿಯ ಹಿಂದೆ ಬರೆದದ್ದು ಸುಳ್ಳಲ್ಲ. ಮಾನವ ಕೊಟ್ಟದ್ದು ಮನೆ ತನಕ, ದೇವರು ಕೊಟ್ಟದ್ದು ಕೊನೆ ತನಕ. ಮಾನವ ಕೊಟ್ಟದ್ದು ಸುಡುವ ತನಕ, ಸಂಬಂಧ ಕೆಡುವ ತನಕ, ಇನ್ಯಾವನಾದರೂ ಹೊಡಕೊಂಡು ಹೋಗುವ ತನಕ. ಇದಲ್ಲ ಈ ವಾರದ ವಾದ, ಇದಲ್ಲವೇ ಅಲ್ಲ. ಇದನ್ನೆಲ್ಲ ಶುರು ಮಾಡಿದ್ದು ಮದುವೆಯಾದ ಮಾರನೆಯ ದಿನವೇ. ಹೆಂಡತಿಯನ್ನು ಹೆಸರು ಗೊತ್ತಿಲ್ಲದ ರೈಲ್ವೆ ಸ್ಟೇಷನ್ನಲ್ಲಿ ಬಿಟ್ಟು ಹೋದ ಸಂಪತ್ ಕುಮಾರ. ಆ ರೈಲ್ವೆ ಸ್ಟೇಷನ್ನಲ್ಲಿ ಇನ್ನಾರ ಜೊತೆಗೋ ಮೊದಲ ರಾತ್ರಿ ಕಳೆಯಬೇಕಾದ ಕರ್ಮಕ್ಕೆ ಕಟ್ಟು ಬಿದ್ದ ಅನಸೂಯೆ. ನನಗವಳ ಮೇಲೆ ಇಷ್ಟ ಇರಲಿಲ್ಲ. ಅಮ್ಮ ಒತ್ತಾಯ ಮಾಡಿದ್ರು, ಅಪ್ಪ ಬೆಂಬಿಡದೆ ಕಾಡಿದರು. ಬೇರೆ ವಿಧಿ ಕಾಣದೆ ಮದುವೆಯಾಗಲು ಒಪ್ಪಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಹೆತ್ತವರನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಇರಲಿಲ್ಲ. ಸಂಪತ್ ಕುಮಾರ ನಂತರ ತನ್ನ ಗೋಳು ತೋಡಿಕೊಂಡ. ಹೀಗೆ ಇಷ್ಟವಿರದೇ ಇರಲೆಂದು ಸಂಪತ್ ಕುಮಾರ ಇನ್ನೊಬ್ಬಳನ್ನು ಪ್ರೀತಿಸುತ್ತಿದ್ದ. ಆಕೆಗೆ ಮದುವೆಯಾಗ್ತೇನೆ ಅಂತ ಭಾಷೆ ಕೊಟ್ಟು ಮಾಡಬಹುದಾದನ್ನೆಲ್ಲ ಮಾಡಿದ್ದ. ಅದರ ಪರಿಣಾಮವಾಗಿ ಆಗಬಹುದಾದದ್ದೆಲ್ಲ ಆಗಿತ್ತು. ಕುಲಾವಿ ಹೊಲೆಯುವ ಮೊದಲೇ ಕೂಸು ಹುಟ್ಟಿತ್ತು. ಮನಸ್ಸೆಂಬ ಮಗ್ಗ ಅದೆಂಥ ವಂಚನೆಯ ಹೆಣಿಗೆಗಳನ್ನು ಹೆಣೆಯುತ್ತದೆಂದರೆ, ಅನಸೂಯಳನ್ನು ಮದುವೆಯಾಗುವ ಮೊದಲೇ ಇದೆಲ್ಲ ನಡೆದು ಹೋಗಿತ್ತು. ಆಕೆಯೊಂದಿಗೆ ಕಾನ್ಪುರದ ಹಳ್ಳಿಯೊಂದರಲ್ಲಿ ಸಂಪತ್ ಸಂಸಾರ ಕೂಡ ನಡೆಸುತ್ತಿದ್ದ. ಅಷ್ಟೆಲ್ಲ ಇಟ್ಟುಕೊಂಡು ಆತ ಪಿತೃವಾಕ್ಯ ಪರಿಪಾಲನೆ ಎಂಬ ಅಮಲಿಗೆ ಬಲಿಬಿದ್ದು ಅನಸೂಯಳನ್ನು ಮದುವೆಯಾದ. ಅವಳನ್ನು ಕಾನ್ಪುರಕ್ಕೆ ಹೋಗುವ ಹಾದಿಯಲ್ಲಿ ಯಾವುದೋ ಸ್ಟೇಷನ್ನಿನಲ್ಲಿ ಇಳಿಸಿ ಆಕೆ ಮತ್ತೆ ಮರಳಲಾರಳಲು ಅಂದುಕೊಂಡು ಕಾನ್ಪುರಕ್ಕೆ ಹೋದ. ಸಾಗರಕ್ಕೆಸೆದ ಹೆಣ ಮತ್ತೆ ದಡ ಸೇರುವಂತೆ ಅನಸೂಯ ಮರಳಿ ಬಂದಳು. ಸಂಪತ್ ಮೇಲೆ ಕೇಸು ಹಾಕಿದಳು. ಆದರೆ ಹೆಂಡತಿಯನ್ನು ಸ್ಟೇಷನ್ನ ಜಂಗುಳಿಯಲ್ಲಿ ಕಳೆದುಕೊಳ್ಳುವುದು ಅಪರಾಧವಲ್ಲ ತಾನೆ. ಆಕೆ ಗಂಡನ ಜೊತೆಗೆ ಬದುಕಬೇಕೆಂದು ಕೋರ್ಟಿನಲ್ಲಿ ಹೊಡೆದಾಡುತ್ತಿದ್ದಾಳೆ. ಆಗಾಗ್ಗೆ ಇದನ್ನು ಬಯಸಿರಲಿಲ್ಲ ಅನ್ನುತ್ತಾಳೆ. ಕೋರ್ಟ್ನಲ್ಲಿ ಗೆದ್ದು ಗಂಡನ ಜೊತೆ ಸೇರಿಕೊಂಡು ಬಾಳಬಹುದು ಅನ್ನಿಸ್ತದ? ಕೇಳಿದರೆ ಮೌನವಾಗುತ್ತಾಳೆ. ಮತ್ತೂ ಬೆದಕಿ ಕೇಳಿದರೆ ಬೇರೇನು ಮಾಡಂತೆ, ನನಗೊಂದು ಹಾಬಿ ಹೇಳಿಕೊಡು, ಅದರಲ್ಲಾದರೂ ಮಗ್ನಲಾಗುತ್ತೇನೆ ಅಂತ ರೇಗುತ್ತಾಳೆ. ಹಾಬಿಗಳನ್ನು ಹವ್ಯಾಸಗಳನ್ನು ಕಲಿಸಲಾಗುವುದಿಲ್ಲ. ಅದು ಒಳಗಿನಿಂದ ಚಿಮ್ಮಬೇಕಾದದ್ದು ಅನ್ನುವುದು ಅವಳಿಗೆ ತಿಳಿಸಿ ಹೇಳಲಾಗುವುದಿಲ್ಲ. ಅವಳಿಗೆ ಸದ್ಯದ ಹಾಬಿ ಎಂದರೆ ಕೋರ್ಟ್ನ ವಿಚಾರಣೆಗೆ ಕಾಯುವುದು. ಅವರು ಬರ ಹೇಳಿದ ದಿನ ವಿಚಾರಣೆಗೆ ಹಾಜರಾಗುವುದು. ತನ್ನ ಪರ ವಕೀಲರು ಏನನ್ನುತ್ತಾರೆ ಅನ್ನುವುದನ್ನು ಕೇಳುತ್ತಾ ಕೂರುವುದು. ಅವಳೆನ್ನುತ್ತಾಳೆ, ಒಂದು ಕೇಸನ್ನು ಹೀಗೆ ಮುಂದುವರಿಸಬಹುದು ಅಂತ ನನಗೆ ಗೊತ್ತಿರಲಿಲ್ಲ. ವಿಚಾರಣೆ ಮುಂದುವರಿತಾ ಇದ್ದಂತೆ ಕೇಸು ಹೊಸ ಸಾಕ್ಷಿಗಳನ್ನು, ಹೊಸ ಸಾಕ್ಷ್ಯಗಳನ್ನು, ಹೊಸ ಕಥೆಗಳನ್ನು ಬಯಸುತ್ತದೆ. ಈ ಜನ್ಮಕ್ಕೆ ಇದು ಮುಗಿಯುವಂತೆ ಕಾಣಿಸುವುದಿಲ್ಲ. ಹಾಗೇನಾದರೂ ಮುಗಿದರೂ ನನಗೆ 70-80 ಆಗುವ ಹೊತ್ತಿಗೆ ಗಂಡನ ಜೊತೆ ಬಾಳುವ ಅವಕಾಶ ಸಿಕ್ಕಿತು. ಇದಕ್ಕೆ ಏನಂತೀರಿ? ಅನಸೂಯಳಿಗೆ ಮದುವೆ ಎಂಬ ಗಿಲಕಿ ಕೊಟ್ಟು ಬದುಕು ಏನನ್ನೆಲ್ಲ ಕಿತ್ತುಕೊಂಡಿತು. ಆದರೆ ನೀವೇನೇ ಹೇಳಿ, ಹಾಗೆ ಕಳೆದುಕೊಂಡದ್ದರಲ್ಲಿ, ನಿರಾಕರಿಸಲ್ಪಟ್ಟಿದ್ದರಲ್ಲಿ ಕೂಡ ಒಂದು ರೀತಿಯ ಆನಂದವನ್ನು ಆಕೆ ಅನುಭವಿಸಿರಬಹುದೇ? ಕಳೆದುಕೊಳ್ಳದಿದ್ದರೆ ಏನಾಗುತ್ತಿತ್ತು? ಸಂಪತ್ ಕುಮಾರನ ಸೇವೆ ಮಾಡಿಕೊಂಡಿರಬೇಕಾಗುತ್ತಿತ್ತು. ಆ ಸೇವೆಗೆ ಪ್ರತಿಫಲವಾಗಿ 2-3 ಮಕ್ಕಳಾಗುತ್ತಿದ್ದವು. ಗಂಡನ ಸೇವೆಯ ಜೊತೆ ಮಕ್ಕಳ ಚಾಕರಿ ಕೂಡ ಹೆಗಲಿಗೆ ಬೀಳುತ್ತಿತ್ತು. ಅದರ ಜೊತೆ ಸಂಪತ್ ಕುಮಾರನ ಪುರುಷತ್ವದ ಸಂಕೇತವೆಂಬಂತೆ 1-2 ಏಟುಗಳು ಅನ್ನದ ಜೊತೆ ಮೈ ಸೇರುತ್ತಿತ್ತು. ಜೊತೆಗೆ ಸಂಪತ್ನ ಜೊತೆಗೂ ಏಗಬೇಕಾಗಿತ್ತಲ್ಲವೇ? ಫಾರ್ಗೆಟ್ ಇಟ್. ಇಲ್ಲದಿದ್ದರೆ
ಆಗಲೂ ಹೇಳುತ್ತಿದ್ದೀಯ ಅನಸೂಯ, ಇದನ್ನು ಕೂಡ ಬಯಸಿರಲಿಲ್ಲ ಎಂದು. ಬದುಕಿನ ಜೊತೆ ಒಂಚೂರು ಅತೃಪ್ತಿ ಕೂಡ ಸೇರಿಕೊಳ್ಳುವುದು ಹೀಗೇ ಒಳ್ಳೆಯದು.